ರಾಜು ಕಾಗೇರಿ ಕ್ಷೇತ್ರದಲ್ಲಿ 24 ಮತದಾರ, 20 ಜನ ನಿಮ್ಮ ಜೊತೆಗೆ ನಾವು ಇರ್ತೀವಿ, ಎಂಥ ಕಾಲ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಗೆ ಗಟ್ಟಿಯಾಗಿರ್ತೀವಿ ಅಂತೇಳಿ ಬೆಂಬಲವನ್ನು ಸೂಚಿಸಿ ಬಂದಿದೆ. ಅಥಣಿ ಕ್ಷೇತ್ರದಲ್ಲಿ 125 ಮತದಾರರು, 125 ಮತದಾರರಲ್ಲಿ 122 ಜನ ನಮ್ಮ ಜೊತೆಗೆ ಫಿಸಿಕಲಿ ನನಗೆ ಬೆಂಬಲವನ್ನು ಕೊಡಲಿಕ್ಕೆ ಇಲ್ಲಿವರೆಗೆ ಬಂದಿದೆ. ನಾನು ಹೇಳಿದೆ, ನಾನು ನಾಮಪತ್ರ ಸಲ್ಲಿಸ್ತೀನಿ, ಬಂದಮೇಲೆ ನಿಮ್ಮದು ಆಶೀರ್ವಾದ ಮಾಡಿರಿ ಅಂತ ಹೇಳಿದಾಗ, ಇಲ್ಲ ಯಾವಾಗಲೂ ಕೂಡ ಒಂದ್ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು, ಅವನಿಗೆ ಶಕ್ತಿ ತುಂಬಬೇಕು, ಅವನಿಗೆ ಧೈರ್ಯ ತುಂಬಬೇಕು. ನಾವು ಹಿಂದೂ ಅದೀವಿ, ಈಗೂ ಅದೀವಿ, ಮುಂದೂ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಯಾರಿಗೆ ಹಣ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ. ಇವತ್ತೊಂದು ಸ್ವಲ್ಪ ಊಟಕ್ಕೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಊಟ ಮಾಡಿಸ್ತೀವಿ. ಹೇಳೋ ಪ್ರಕಾರ ಅಥಣಿ ಮತ್ತು ಕಾಗವಾಡ ರಿಸಲ್ಟ್ ಗೊತ್ತಾಯ್ತು. ಇನ್ನ ಅದ್ರ ನಂತರ ಬೇರೆ ಕ್ಷೇತ್ರದಲ್ಲಿ ಕೂಡ ಚುನಾವಣೆ ನಡೀತಾವ, ಅಲ್ಲಿ ಕೂಡ ಭಾಗವಹಿಸ್ತಾರ ಅಂತ ಈಗ ಅಣ್ಣ, ಇದು ಈ ವಿಡ್ರಾಲ್ ಮುಗಿಬೇಕು. ವಿಡ್ರಾಲ್ ಮುಗಿಯವರೆಗೆ ಚಿತ್ರಣ ನಿಮ್ಗೆ ಯಾರಿಗೆ ಗೊತ್ತಾಗ. ಈಗ ನನ್ನ ಕ್ಷೇತ್ರದಲ್ಲಿ 3 ಜನ ನಾಮಿನೇಷನ್ ಪತ್ರ ಮಾಡಿದ್ರು, ನಾನು ಮಾಡಿದ್ದೀನಿ. ನನ್ನ ವಿರೋಧದಲ್ಲಿ ಮಹೇಶ್ ಕುಮಟಳ್ಳಿ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನಿಬ್ರು ಈಗ ಮಾಡ್ಲಕ್ಕೆ ಹೋಗಿದ್ರು. ಆರಿಬ್ರು ತಗೊಳ್ಳಿದ್ರೆ ಚುನಾವಣೆ ಆಗುತ್ತೆ. ಅವ್ರು 3 ಜನ ನಿಂತು ಬಿಟ್ರೆ ಅವಾಗ ಚೌಕಂಡು ಸ್ಪರ್ಧೆ ಆಗುತ್ತೆ. 20 ಜನ ತಗೊಂಡು ಬಂದಿದ್ರೆ ಚುನಾವಣೆ ಆದ್ರೆ ರಿಸಲ್ಟ್ ಗೊತ್ತಿದೆ. ಚುನಾವಣೆ ಆಗುತ್ತೆ.